ಹಾಯ್ ಹೆಲೋ ನಮಸ್ತೆ, ಹಿತಾಸ್ ಹೆಲ್ತಿ ವರ್ಲ್ಡ್ಗೆ ಸ್ವಾಗತ. ಈಗೆಲ್ಲ ಸಮ್ಮರ್ ಹಾಲಿಡೇಸ್ ನಡೀತಿರೋದ್ರಿಂದ ಮಕ್ಕಳನ್ನ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗಬೇಕು. ಹಾಗೆ ಒಂದಿನ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ಇದು ನಮ್ಮ ಸಾಂಸ್ಕೃತಿಕ ನಗರಿ, ನಮ್ಮ ಹೆಮ್ಮೆಯ ನಗರ ಮೈಸೂರು. ಹಾಗೆ KRS ರೋಡಲ್ಲಿ ಹೋಗ್ತಾ ಇದ್ದೀವಿ ನಾವು. ದಟ್ಕಳ್ಳಿ ರೋಡು. ನಮ್ಮ ರಾಜ್ಕುಮಾರ್ ಸರು ಶಬ್ದವೇದಿಲಿ ಒಂದು ಸಾಂಗ್ ಇದೆ ನೋಡಿ. ಆ ಸಾಂಗ್ ಎಲ್ಲ ನೋಡಬೇಕಾದ್ರೆ ನಮಗೂ ಕಾಶ್ಮೀರಾಗ ಹೋಗಬೇಕು ಅಂತ ಅನಿಸ್ತಾ ಇತ್ತು. ಮಂಜಲ್ಲಿ ಆಡಬೇಕು ಅನ್ನೋದು ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಸೊ ಅಲ್ಲಿಗೆ ಹೋಗೋಕ್ಕೆ ಆಗಿರಲಿಲ್ಲ. ಬಟ್ ಅದೇ ಥರ ಇರೋದು ನಮ್ಮ ಮೈಸೂರಲ್ಲಿ ಒಂದು ಪ್ಲೇಸ್ ಮಾಡಿದ್ದಾರೆ. ಅದೇ ನಮ್ಮ GRS ಸ್ನೋ ಪಾರ್ಕ್ ನೋಡಿ. ಇಲ್ಲಿಗೆ ಹೋದ ತಕ್ಷಣ ನಮ್ಮ ಮಕ್ಕಳೆಲ್ಲ ತುಂಬ ಖುಷಿಪಟ್ಟರು. ಅದು ಬೋರ್ಡ್ ನೋಡಿದ ತಕ್ಷಣವೇ ನೋಡಿ. ಈಗ ಒಳಗಡೆ ಎಂಟ್ರೆನ್ಸಲ್ಲಿ ಹೋಗ್ತಾ ಇದ್ದೀವಿ. ಇದೇ ಥರ ಸಿಮಿಲರ್ ಆಗಿ ಇನ್ನೊಂದಿದೆ, ಸ್ನೋ ಸಿಟಿ ಅಂತ, ಅಕ್ವಾ ವರ್ಲ್ಡ್ ಹತ್ರ. ನಾವು ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ಒಳಗಡೆ ಹೇಗಿರುತ್ತೆ ಅನ್ನೋದು ಐಡಿಯಾ ಇಲ್ಲ. ತುಂಬ ಎಕ್ಸೈಟ್ ಆಗಿದ್ದೀವಿ ನೋಡಿ. ಕಾರ್ ಪಾರ್ಕಿಂಗಲ್ಲಿ ಕಾರ್ನ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ. ಸುತ್ತಮುತ್ತ ನೋಡ್ತಾ ಇದ್ದೀವಿ ಏನೇನಿದೆ ಅಂತ. ಅಲ್ಲೇ ಪಕ್ಕದಲ್ಲಿ ರೈಟ್ ಸೈಡಲ್ಲಿ ಟಿಕೆಟ್ ಕೌಂಟರ್ ಇದೆ. ಬನ್ನಿ ಹೋಗಿ ಟಿಕೆಟ್ ತೊಗೊಳ್ಳೋಣ. ಎಷ್ಟಾಗುತ್ತೆ ಏನು ಅಂತ ನಮಗೂ ಐಡಿಯಾ ಇಲ್ಲ, ನೋಡೋಣ. ಸುತ್ತಮುತ್ತ ಅಂತೂ ಪ್ಲೇಸ್ ತುಂಬ ಚೆನ್ನಾಗಿದೆ, ಮಕ್ಕಳಿಗೆ ಅಟ್ರಾಕ್ಟ್ ಆಗುತ್ತೆ ನೋಡಿ. ಟಿಕೆಟ್ ಕೌಂಟರ್ ಹತ್ರ ಹೋಗ್ತಾ ಇದ್ದೀವಿ. ಸಂಜೆ ಟೈಮ್ ನಾವು ಹೋಗಿದ್ರಿಂದ ವೆದರ್ ಅಂತೂ ತುಂಬ ಚೆನ್ನಾಗಿತ್ತು ನೋಡಿ. ಟಿಕೆಟ್ ಎಷ್ಟೆಷ್ಟು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆಫರ್ಸ್ ಇದ್ದರೆ ಅದನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ. ವೀಕೆಂಡ್ಸ್ ಬೇರೆ ಇರುತ್ತಂತೆ, ವೀಕ್ ಡೇಸ್ ಬೇರೆ ಇರೋದಂತೆ ನೋಡಿ. ಅಬೌವ್ 3 feet ಇದ್ದರೆ ಮಕ್ಕಳು ಟಿಕೆಟ್ ತೊಗೋತಾರೆ, ಬಿಲೋ ಇದ್ದರೆ ಏನು ತೊಗೊಳ್ಳಲ್ಲ. ನಮಗೆ 1397 ಆಯಿತು, 1397 ರೂಪಾಯಿ ಆಯಿತು. ನಾವು 3 ಜನ ಹೋಗಿರೋದ್ರಿಂದ ನಾವಿಬ್ಬರು ಅಡಲ್ಟ್ಸ್ಗೆ 499 ಆಯಿತು. ಹಾಗೆ ಮಗುಗೆ 399 ಅಂದರೆ 399 ರೂಪಾಯಿ ಆಯಿತು. ಹಾಗೆ ಸಾಕ್ಸ್ಗೆ ಎಕ್ಸ್ಟ್ರಾ 50 ರೂಪೀಸ್ ಆಗುತ್ತೆ ನೋಡಿ. ಟಿಕೆಟ್ನ ತಗೊಂಡು ಒಳಗಡೆ ಎಂಟರ್ ಆಗಿದ್ದೀವಿ. ಈ ಒಂದು ಏರಿಯಾದಲ್ಲಿ ನಾವು ಒಳಗಡೆ ಹೋಗೋಕ್ಕೆ ಬೇಕಾಗಿರುವಂಥ ಜಾಕೆಟ್ಸು, ಬೂಟ್ಸು, ಗ್ಲೌಸು ಎಲ್ಲ ತೊಗೋಬೇಕಾಗತ್ತೆ ನೋಡಿ. ಪಕ್ಕದಲ್ಲೇ ಇನ್ಸ್ಟಾಗ್ರಾಮ್ ಅಂತ ಏನೋ ಫ್ರೇಮ್ ಇಟ್ಟಿದ್ರು. ಪಕ್ಕದಲ್ಲಿ ಪ್ಯಾಂಡಾಗಳೆಲ್ಲ ಇತ್ತು, ಕ್ಯೂಟಾಗಿದ್ದು. ಒಳ್ಳೆ ಫೋಟೋಸ್ ಎಲ್ಲ ತೊಗೋಬೋದು ನೋಡಿ. ಇದು ಜಾಕೆಟ್ ಕೌಂಟರ್. ಎಲ್ಲ ನಮಗೆ ಬೇಕಾಗಿರುವಂಥ ಜಾಕೆಟ್ಸ್ ಅವರೇ ಕೊಡ್ತಾರೆ. ನಾವು ನಮ್ಮ ಫೀಟ್ ಸೈಜ್ನ ಹೇಳಿದ್ರೆ ಬೂಟ್ಸ್ನು ಕೂಡ ಅವರೇ ಕೊಡ್ತಾರೆ, ಮಕ್ಕಳಿಗೂ ಹಾಗೂ ದೊಡ್ಡವರೆಲ್ಲರಿಗೂ. ಹಾಗೆ ಈ ರೀತಿ ನೋಡಿ ತೋರಿಸ್ತಾ ಇದೀವಲ್ಲ, ಆ ಥರದೊಂದು ಬ್ಯಾಗ್ ಕೊಡ್ತಾರೆ. ಅದರಲ್ಲಿ ನಮ್ಮ ಥಿಂಗ್ಸ್ ಏನಿರುತ್ತೆ, ಸ್ಲಿಪ್ಪರ್ಸು ನಾವೇನು ಹಾಕೊಂಡ್ಬಂದಿರ್ತೀವಿ ಅದನ್ನು ಹಾಕಿ ಅವರು ಕೊಡೋ ಅಂತಹ ಬೂಟ್ಸು ಜಾಕೆಟ್ಸ್ನೆಲ್ಲ ಹಾಕೋಬೇಕು. ಒಂದು ಟೋಕನ್ ಕೊಡ್ತಾರೆ, ಅದನ್ನು ನಾವು ಹುಷಾರಾಗಿ ಇಟ್ಕೋಬೇಕು. ಇದನ್ನು ಹಾಕ್ಕೊಳ್ಬೇಕಾದ್ರೇ ತುಂಬ ಎಕ್ಸೈಟ್ ಆಗಿದ್ವಿ ನಾವು, ಒಳಗಡೆ ಹೇಗಿರುತ್ತೋ ಏನೋ ಅಂತ. ಅದು ಹಾಕೊಂಡಾಗಲೇ ಅದೊಂಥರ ಫೀಲ್ ಬರುತ್ತೆ. ಈ ಜಾಕೆಟ್ಸ್ ಹೀಗಿರುತ್ತೆ. ಎಲ್ಲ ಸೈಜಸ್ಸಲ್ಲೂ ನಿಮಗೆ ಸಿಗುತ್ತೆ, ಮಕ್ಕಳಿಗೆ, ದೊಡ್ಡವ್ರಿಗೆ, ಸಣ್ಣ ಇರೋರಿಗೆ, ದಪ್ಪ ಇರೋರಿಗೆ ಎಲ್ಲರಿಗೂ ಅಷ್ಟೇ ನೋಡಿ. ಗ್ಲೌಸ್ ಹಾಕ್ತಾ ಇದ್ದೀವಿ ನಮ್ಮ ಮಗುಗೆ. ಇದೆಲ್ಲ ಮಸ್ಟ್ ಆಗಿರುತ್ತೆ, ಬಿಕಾಸ್ ಒಳಗಡೆ ನಿಮಗೆ -10°C ಇರುತ್ತಂತೆ ನೋಡಿ. ಎಂಟರ್ ಆದ ತಕ್ಷಣ ಎಷ್ಟು ಚಳಿ ಫೀಲ್ ಆಗುತ್ತೆ ಅಂದರೆ, ನಾವು ಉಸಿರು ಬಿಟ್ಟರೆ ಅದೊಂದು ವೈಟ್ ಫಾಗ್ ಥರ ಬರುತ್ತಲ್ಲ. ನೀವೆಲ್ಲಾದರೂ ನೀವು ಕಾಶ್ಮೀರಾಗೆ ಹೋಗಿದ್ದೀವಿ ಅಂತ 1 ಸೆಕೆಂಡಿಗೆ ಫೀಲ್ ಆಗುತ್ತೆ, ಆ ಥರ ಬರುತ್ತೆ ನೋಡಿ. ಸಾಂಗ್ಸ್ ಪ್ಲೇ ಆಗ್ತಾ ಇರುತ್ತೆ, ಲೈಟ್ಸ್ ಎಲ್ಲ ಆ ಥರ ಇರುತ್ತೆ, ಚೆನ್ನಾಗಿರುತ್ತೆ. ಲೈಟಿಂಗ್ಸ್ ಕೂಡ ಎಲ್ಲೋ ಒಂದು ಬೇರೆ ವರ್ಲ್ಡರೇ ನಾವು ಇದ್ದೀವಿ ಅಂತ ಅನಿಸುತ್ತೆ. ಎಷ್ಟು ಚೆನ್ನಾಗಿದೆ. ಮಕ್ಕಳು, ಫ್ಯಾಮಿಲಿ, ಫ್ರೆಂಡ್ಸು ಯಾರ ಜೊತೆ ಹೋದರೂ ಕೂಡ ತುಂಬ ಎಂಜಾಯ್ ಮಾಡ್ಬೋದು ನೋಡಿ. ಕ್ಯೂಟಾಗಿ ಪೆಂಗ್ವಿನ್ಸ್ ಕೂಡ ಅಲ್ಲಲ್ಲಿ ಇರುತ್ತೆ, ಚೆನ್ನಾಗಿರುತ್ತೆ ಅದು. ನಮ್ಮ ಮಕ್ಕಳಂತೂ ಎಷ್ಟು ಎಂಜಾಯ್ ಮಾಡಿದ್ರು ಅಂದರೆ, ನಮಗೆ ಅಷ್ಟು ಚಳಿ ತಡೆಯೋಕ್ಕಾಗ್ತಿರ್ಲಿಲ್ಲ, ಅಷ್ಟೊಂದು ಚಳಿ ಆಗ್ತಾಯಿತ್ತು. ಬಟ್ ಅವ್ರಿಗೆ ಏನು ಅನಿಸುತ್ತೋ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಆಟ ಆಡಿದ್ರು ನೋಡಿ. ಫೋಟೋಸ್ಗಂತೂ ತುಂಬ ಚೆನ್ನಾಗಿ ಬರುತ್ತೆ. ಒಳಗಡೆ ಅಲ್ಲಿ ಫೋಟೋಗ್ರಾಫರ್ಸ್ ಇರ್ತಾರೆ, ಬೇಕಾದರೆ ಅಲ್ಲಿ ಫೋಟೋಸ್ ಕೂಡ ಕ್ಲಿಕ್
ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನೋಡಿ ಮೇಲ್ಗಡೆಯಿಂದ ಒಂದು ಫೋಟೋ ತೆಗೆದಿವಿ. ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಆ ಸ್ನೋವಲ್ಲಿ ಆಟ ಆಡೋದೇ ಒಂದು ಮಜಾ ಅಂತ ಹೇಳ್ಬೋದು. ನಾವು ಫಿಲಮಲ್ಲೆಲ್ಲ ನೋಡ್ತಾ ಇದ್ವಿ ಅಲ್ವಾ, ಕಾಶ್ಮೀರದಲ್ಲೆಲ್ಲ ಸ್ನೋವಲ್ಲೆಲ್ಲ ಆಟ ಆಡ್ತಿರೋದು, ಅದೇ ಥರ ಎಲ್ಲ ಆಟ ಆಡ್ಬೋದು ನಾವು. ಹೊರಗೆ ಹೋಗೋಕ್ಕೆ ಮನಸ್ಸೇ ಇಲ್ಲ, ಬಟ್ ಆದರೂ ಇಷ್ಟು ಟೈಮ್ ಅಂತ ಇರುತ್ತೆ, ನಾವು ಹೋಗಲೇಬೇಕು. ಹಾಗೆ ತುಂಬ ಆಟ ಆಡಿ ಹೊರಗಡೆ ಹೋಗಿ ಈ ಥರ ಒಂದು ಏರಿಯಾ ಇರುತ್ತೆ. ಈ ಥರದೊಂದು ಸಪ್ರೇಟಾಗಿ ಒಂದು ಬ್ಯಾಸ್ಕೆಟ್ಸ್ ಥರ ಇರುತ್ತೆ. ಅದರಲ್ಲಿ ನಾವು ಬೂಟ್ಸು ಜಾಕೆಟ್ಸ್ ಎಲ್ಲ ಪ್ಲೇಸ್ ಮಾಡಿ ನಮ್ಮ ಒಂದು ಟೋಕನ್ನ ತೋರಿಸಿ ಬ್ಯಾಗನ್ನು ಇಸ್ಕೊಂಡು ನಮ್ಮ ಒಂದು ಥಿಂಗ್ಸ್ ಏನಿರುತ್ತೆ ನಾವು ತಗೊಂಡು ಹೊರಟ್ವಿ. ನಮ್ಮ ಎಕ್ಸ್ಪೀರಿಯನ್ಸ್ ಅಂತೂ ನಂಬರ್ 1 ಆಗಿತ್ತು. ತುಂಬ ಚೆನ್ನಾಗಿತ್ತು. ಅದರಲ್ಲೂ ಮಕ್ಕಳಿಗಂತೂ ತುಂಬ ಎಂಜಾಯ್ ಮಾಡಿದ್ರು. ಇನ್ನೊಂದ್ಸಲಿ ಕರ್ಕೊಂಡೋಗಿ ಅಂತ ಇದ್ದಾರೆ. ಬಟ್ ಇವಾಗ ಮಳೆ ಶುರು ಆಗಿರೋದ್ರಿಂದ ಹೋಗೋಕ್ಕೆ ಸ್ವಲ್ಪ ಭಯ. ನೋಡಿ ಹಿಂಗೆ ಹೊರಗಡೆ ಬರಬೇಕಾದ್ರೆ ಮೇಲ್ಗಡೆ ಎಲ್ಲ ಹೀಟರ್ ಥರ ಏನೋ ಅಪ್ಲೈ ಮಾಡಿದರೆ ಬೆಚ್ಚು ಗಾಳಿ ಬರುತ್ತೆ. ಅದು ಚಳಿ. ಒಳಗಡೆ ಎಲ್ಲ -10 ಡಿಗ್ರಿಯಿಂದ ಬಂದಿರ್ತೀವಿ ಅಲ್ವಾ, ಹೊರಗಡೆ ಬಂದ ತಕ್ಷಣ ಒಂದು ಫ್ಯಾನಿಂದ ಒಂದು ಬೆಚ್ಚಗಿರೋ ಗಾಳಿ ಬರುತ್ತೆ, ಚೆನ್ನಾಗಿರುತ್ತೆ. ನೋಡಿ ಹೊರಗಡೆ ಬರ್ತಾ ಸಣ್ಣ ಪುಟ್ಟ ಶಾಪಿಂಗ್ ಎಲ್ಲ ನಾವು ಮಾಡ್ಬೋದು. ಟಾಯ್ಸ್ ಎಲ್ಲ ಸ್ವಲ್ಪ ಕಾಸ್ಟ್ ಜಾಸ್ತಿನೇ ಇರುತ್ತೆ ಅಲ್ಲಿ. ನೋಡಿ ನಾವು ಬರೋಷ್ಟರಲ್ಲಿ ಸ್ವಲ್ಪ ಕತ್ಲೆ ಕೂಡ ಆಗಿತ್ತು. ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ವಾಪಸ್ ಬರ್ತಾ ನಾವು ರೆಸ್ಟೋರೆಂಟ್ಗೆ ಹೋಗಿದ್ವಿ, ನಳ್ಪಾಕ್ ರೆಸ್ಟೋರೆಂಟ್ಗೆ. ನೋಡಿ ನಾವು ಎಷ್ಟು ಮೆನು ಹುಡುಕಿದ್ರು ಮಕ್ಳು ಇರಬೇಕಾದ್ರೆ ಬೇರೆ ಏನೋ ತಿನ್ನೋಕ್ಕೆ ಮನಸ್ಸೇ ಇರೋದಿಲ್ಲ. ಬಿಕಾಸ್ ನಾವು ನಮ್ಮ ಮಕ್ಕಳಿಗೆ ಹೋಟೆಲ್ದೆಲ್ಲ ಅಷ್ಟು ತಿನ್ಸೋಕ್ಕೆ ಹೋಗೋದಿಲ್ಲ, ಯಾವಾಗಾದರೂ ರೇರ್ ಅಂತಲೇ ಹೇಳ್ಬೋದು. ತಿನ್ನಿಸಿದ್ರು ಲೈಟಾಗಿರೋದೇನಾದರೂ ಕೊಡಿಸ್ತೀವಿ. ಜ್ಯೂಸಸ್ ಕೂಡ ಕಡಿಮೆ, ಬಿಕಾಸ್ ಐಸೆಲ್ಲ ಆ್ಯಡ್ ಮಾಡಿರ್ತಾರೆ ಅಂತ. ನೋಡಿ ನಾವೆಷ್ಟು ಮೆನು ಹುಡುಕಿದ್ರು ಪೇರೆಂಟ್ಸು ಕೊನೆಗೆ ತೊಗೊಳ್ಳೋದೇ ಇಡ್ಲಿ ಅಥವಾ ದೋಸೆ. ನಾವು ಸ್ವಲ್ಪ ಹೆಲ್ತಿಯಾಗಿರಲಿ ಅಂತ ರವಾ ಇಡ್ಲಿ ತಿಂದ್ಕೊಂಡು ಮನೆಗೆ ಹೊರಟ್ವಿ. ತುಂಬ ಚೆನ್ನಾಗಿತ್ತು ಆ ದಿನ. ಈ ಒಂದು ಮೆಮೊರೀಸ್ನ ನಾವು ಫಾರ್ ಎವರ್ ಚೆರಿಷ್ ಮಾಡ್ಬೋದು. ಅದರಲ್ಲೂ ನಮ್ಮ ಮಕ್ಕಳು. ನಮ್ಮ ಮೈಸೂರವರು ಯಾರೆಲ್ಲ ಇನ್ನೂ ಭೇಟಿ ಕೊಟ್ಟಿಲ್ಲ, ಒಂದ್ಸಲ ಹೋಗಿ ವಿಸಿಟ್ ಮಾಡಿ. ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾರೆ. ನಾವು ಕೂಡ ಎಂಜಾಯ್ ಮಾಡೋಕ್ಕೆ ಏಜ್ ಲಿಮಿಟ್ಸೇ ಇಲ್ಲ ಅಂತ ಹೇಳ್ಬೋದು. ಸೊ ಇಲ್ಲಿಗೆ ಸ್ನೋ ಪಾರ್ಕ್ನ ವ್ಲಾಗ್ನ ಎಂಡ್ ಮಾಡ್ತಾ ಎಲ್ಲರೂ ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳ್ತಾ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.